ರಾಜ್ಯ ಕಾಂಗ್ರೆಸ್ ಉಸ್ತುವಾರಿಯ ವಿರುದ್ಧ ಸಚಿವರು ಶಾಸಕರು ಸಿಡಿದೆದ್ದಿದ್ದಾರೆ. ಹೈಕಮಾಂಡ್ಗೆ ಕಂಪ್ಲೇಂಟ್ ಕೊಡುವುದಕ್ಕೆ ಮುಂದಾಗಿದ್ದಾರೆ. ರಾಜ್ಯ ಕಾಂಗ್ರೆಸ್ ಉಸ್ತುವಾರಿಯಾಗಿರುವಂತಹ ರಣದೀಪ್ ಸಿಂಗ್ ಸುರ್ಜೇವಾಲಾ ವಿರುದ್ಧ ಹೈಕಮಾಂಡ್ಗೆ ದೂರು ನೀಡುವುದಕ್ಕೆ ರಾಜ್ಯ ಕಾಂಗ್ರೆಸ್ ಶಾಸಕರು ಹಾಗೆ ಸಚಿವರ ನಿಯೋಗ ಮುಂದಾಗಿದೆ. ಅದಕ್ಕೆ ಕಾರಣ ಸಿಎಂ ಡಿಸಿಎಂನ ಬಿಟ್ಟು 1-to-1 ಸಭೆ ಮಾಡಿದ್ದು, ಜೊತೆಗೆ ತಮ್ಮ ವ್ಯಾಪ್ತಿಯನ್ನ ಮೀರಿ ಅಧಿಕಾರಿಗಳ ಜೊತೆ ಸಭೆಯನ್ನ ಮಾಡಿದ್ದು. ಇದು ಶಾಸಕರು ಹಾಗೆ ಸಚಿವರ ಆಕ್ರೋಶಕ್ಕೆ ಕಾರಣ ಆಗಿದೆ. ಕೆಎನ್ ರಾಜಣ್ಣ ಅಂತೂ ಬಹಿರಂಗವಾಗಿ ಆಕ್ರೋಶ ವ್ಯಕ್ತಪಡಿಸಿದ್ರು. ಸುರ್ಜೇವಾಲಾ ಅವರ ನಡೆ ಸಂವಿಧಾನ ಬಾಹಿರ ಅಂತ ಹೇಳಿದ್ರು. ಮುಖ್ಯಮಂತ್ರಿಗಳಿಗೆ ಈ ಬಗ್ಗೆ ಪ್ರಶ್ನೆ ಮಾಡಿದಾಗ ಆ ರೀತಿ ಅಧಿಕಾರಿಗಳ ಜೊತೆ ಮಾತನಾಡಿದ್ರೆ, ಸಭೆ ಮಾಡಿದ್ರೆ ಅದು ತಪ್ಪು ಅಂತ ಹೇಳಿದ್ರು. ಸದ್ಯ ಹೈಕಮಾಂಡ್ಗೆ ಈ ಬಗ್ಗೆ ಕಂಪ್ಲೇಂಟ್ ಅನ್ನ ಕೊಡೋದಕ್ಕೆ ಶಾಸಕರು ಸಚಿವರು ಮುಂದಾಗಿದ್ದಾರೆ. ಅವರು ಇಲಾಖೆಯ ಅಧಿಕಾರಿಗಳನ್ನ ಕರೆದು ಅವರಿಂದ ಅವರು ಯಾವುದೇ ಚರ್ಚೆ ಮಾಡ್ತಕ್ಕಂಥದ್ದಕ್ಕೆ ಅದು ಸಂವಿಧಾನ ವಿರೋಧಿ ಕೆಲಸ. ಅವರು ಶಾಸಕರನ್ನ ಮತ್ತೆ ನಮ್ಮ ಪಕ್ಷದಲ್ಲಿರ್ತಕ್ಕಂಥ ಯಾರನ್ನು ಬೇಕಾದರೂ ಕರೆದು ಅವರಿಂದ ಏನು ಮಾಹಿತಿ ಬೇಕಾದರೂ ಕೇಳ್ಬೋದು, ಏನು ಪ್ರಶ್ನೆ ಬೇಕಾದರೂ ಅವನ್ನ ಮಾಡ್ತಕ್ಕಂಥ ಹಕ್ಕು ಅವ್ರಿಗಿರ್ತದೆ. ಅಧಿಕಾರಿಗಳನ್ನ ಕರೆದು ಅವರಿಂದ ಇವರು ಮಾಹಿತಿ ಪಡಿತಕ್ಕಂಥದ್ದಕ್ಕೆ ಅವರಿಗೆ ಯಾವುದೇ ರೀತಿಯ ಕಾನೂನುಬದ್ಧ ಅವಕಾಶ ಇಲ್ಲ. ಈಗಾಗಲೇ ಹೇಳಿದ್ದೀನಲ್ಲ, ಅವರು ಇಲಾಖೆಯ ಅಧಿಕಾರಿಗಳನ್ನ ಕರೆದು ಅವರಿಂದ ಅವರು ಯಾವುದೇ ಚರ್ಚೆ ಮಾಡ್ತಕ್ಕಂಥದ್ದಕ್ಕೆ ಅದು ಸಂವಿಧಾನ ವಿರೋಧಿ ಕೆಲಸ. ಅವರು ಶಾಸಕರನ್ನ ಮತ್ತೆ ನಮ್ಮ ಪಕ್ಷದಲ್ಲಿರ್ತಕ್ಕಂಥ ಯಾರನ್ನು ಬೇಕಾದರೂ ಕರೆದು ಅವರಿಂದ ಏನು ಮಾಹಿತಿ ಬೇಕಾದರೂ ಕೇಳ್ಬೋದು, ಏನು ಪ್ರಶ್ನೆ ಬೇಕಾದರೂ ಅವನ್ನ ಮಾಡ್ತಕ್ಕಂಥ ಹಕ್ಕು ಅವ್ರಿಗಿರ್ತದೆ. ಅಧಿಕಾರಿಗಳನ್ನ ಕರೆದು ಅವರಿಂದ ಇವರು ಮಾಹಿತಿ ಪಡಿತಕ್ಕಂಥದ್ದಕ್ಕೆ ಅವರಿಗೆ ಯಾವುದೇ ರೀತಿಯ ಕಾನೂನುಬದ್ಧ ಅವಕಾಶ ಇಲ್ಲ. ರಾಜ್ಯ ಕಾಂಗ್ರೆಸ್ ಉಸ್ತುವಾರಿಯ ವಿರುದ್ಧವೇ ಕೆಎನ್ ರಾಜಣ್ಣ ಅವರು ಈ ರೀತಿ ಅಸಮಾಧಾನವನ್ನ ವ್ಯಕ್ತಪಡಿಸುವುದಕ್ಕೆ ಕಾರಣ, ರಾಜ್ಯ ಕಾಂಗ್ರೆಸ್ ಉಸ್ತುವಾರಿಯಾಗಿರುವಂತಹ ರಣದೀಪ್ ಸಿಂಗ್ ಸುರ್ಜೇವಾಲಾ ಅವರು ಇಲಾಖೆಗಳ ಅಧಿಕಾರಿಗಳ ಜೊತೆ ಸಭೆಗೆ ಮುಂದಾಗಿತ್ತು. ಶಾಸಕರ ಜೊತೆ ಸಭೆ ಮಾಡಿದ್ರು ಸರಿ, ಸಚಿವರ ಜೊತೆ 1-to-1 ಸಭೆ ಮಾಡಿದ್ರು ಅದು ಸರಿಯೇನೆ. ಆದ್ರೆ ತಮ್ಮ ವ್ಯಾಪ್ತಿಯನ್ನ ಮೀರಿ ಸರ್ಕಾರದ ಇಲಾಖೆಗಳ ಅಧಿಕಾರಿಗಳ ಜೊತೆ ಅವರು ಸಭೆಯನ್ನ ಮಾಡಿದ್ರಲ್ಲ, ಅದು ಕಾಂಗ್ರೆಸ್ ನಾಯಕರ, ಕಾಂಗ್ರೆಸ್ನ ಸಚಿವರ ಕೆಂಗಣ್ಣಿಗೆ ಗುರಿಯಾಗಿದೆ. ಸಹಕಾರ ಇಲಾಖೆಯ ಅಧಿಕಾರಿಗಳನ್ನ ಕೂಡ ಸಭೆ ಕರೆದಿದ್ರಂತೆ. ಆ ಅಧಿಕಾರಿಗಳು ರಾಜಣ್ಣ ಅವರನ್ನ ಕೇಳಿದ್ದಾರೆ, ಸರ್ ಏನ್ ಮಾಡೋದು, ನಾವು ಸಭೆಗೆ ಹೋಗ್ಬೇಕೋ ಬೇಡವೋ ಅಂತ ಹೇಳಿ. ಹಾಗಾಗಿ ಈ ವಿಚಾರ ಗಮನಕ್ಕೆ ಬರ್ತಾ ಇದ್ದ ಹಾಗೆ ತಮ್ಮದೇ ಪಕ್ಷದ ರಾಜ್ಯ ಕಾಂಗ್ರೆಸ್ ಉಸ್ತುವಾರಿ ಆಗಿರುವಂತಹ ರಣದೀಪ್ ಸಿಂಗ್ ಸುರ್ಜೇವಾಲಾ ಅವರು ಅಧಿಕಾರಿಗಳ ಜೊತೆ ಸಭೆ ಮಾಡ್ತಾ ಇರೋದು ಇದು ಸಂವಿಧಾನ ಬಾಹಿರ ಅಂತ ಹೇಳಿ ಬಹಿರಂಗವಾಗಿ ಅಸಮಾಧಾನವನ್ನ ವ್ಯಕ್ತಪಡಿಸಿದ್ರು ಕೆಎನ್ ರಾಜಣ್ಣ. ಇದೇ ವಿಚಾರವಾಗಿ ಮುಖ್ಯಮಂತ್ರಿಗಳು ಕೂಡ ಪ್ರತಿಕ್ರಿಯಿಸಿದ್ದಾರೆ. ಏನ್ ಹೇಳಿದ್ರು ನೋಡೋಣ. ಅಧಿಕಾರಿಗಳ ಸಭೆ ಮಾಡಬಾರದು ಅಂತ ಹೇಳಿದ್ದಾರೆ ಸರ್. ರಾಜಣ್ಣ ಹೇಳಿದ್ದಾರೆ ಅದು ಸಂವಿಧಾನ ಬಾಹಿರ ಅಂತ ಸರ್. ಈಗ ಆಫೀಸರ್ಸ್ ಮೀಟಿಂಗ್ ಮಾಡಿದ್ದಾರೆ, ಅದೇ ಮಾಡಿದರೆ ಒಂದು ಮಾತುಗಳು ಚರ್ಚೆ ಆಗ್ತಾ ಇದೆ ಸರ್ ಬೆಂಗಳೂರಲ್ಲಿ. ಮಾಡಿದ್ರೆ ತಪ್ಪು. ಕಳೆದ ಬಾರಿ ಬಂದಾಗ ಶಾಸಕರದಾಯ್ತು, ಸಚಿವರದಾಯ್ತು, ಅದಾದ ತಕ್ಷಣ ಕೆಲವು ಉತ್ತರ ಭಾರತದ IAS ಅಧಿಕಾರಿಗಳ ಜೊತೆ ಸಭೆ ನಡೆಸಿದ್ದಾರೆ ಅನ್ನುವಂಥದ್ದು ಬಹಳ ಚರ್ಚೆ ಆಗ್ತಾ ಇದೆ. ಅಧಿಕಾರಿಗಳ ಮೀಟಿಂಗ್ ಮಾಡಿಲ್ಲ. ನಿಮ್ ಗಮನಕ್ಕಿಲ್ವಾ ಸರ್ ಇದು? ನನ್ನ ಗಮನಕ್ಕೆಲ್ಲ ಮಾಡೇ ಇಲ್ಲ. ಮತ್ತೆ ಅದೇನು ಸರ್ ರಾಜಣ್ಣ ಅವರು ಹೆಂಗಿದೆ, ಹೆಂಗ್ ಹೇಳ್ತಾರೆ ಅಂತ ರಾಜಣ್ಣ ಹೇಳಿಕೆ ಕೊಡ್ತಾರೆ ಸರ್. ಆತರ ಹಿಂಗ್ ಮಾಡಿದ್ದಾರೆ, ಇದು ಯಾರ ಆಫೀಸರ್? Sir, you are saying that no such meetings have happened. Surjewala hasn't held any meeting of the officials, or North Indian officials. No, it is not correct. He has not held the meeting of the North Indian officers. It is not true. ಮತ್ತಷ್ಟು ಡೀಟೇಲ್ಸ್ ನಮ್ಮ ಪ್ರತಿನಿಧಿ ಹರೀಶ್ ನೀಡ್ತಾ ಹೋಗ್ತಾರೆ. ಹರೀಶ್, ರಾಜ್ಯ ಕಾಂಗ್ರೆಸ್ ಉಸ್ತುವಾರಿ ಆಗಿರುವಂತಹ ರಣದೀಪ್ ಸಿಂಗ್ ಸುರ್ಜೇವಾಲಾ ಅವರು ಅಧಿಕಾರಿಗಳ ಜೊತೆ ಸಭೆ ಮಾಡಿದ ನಿಜಾನ ಮುಖ್ಯಮಂತ್ರಿಗಳು ಅಲ್ಲಗಳೆಯುತ್ತಿದ್ದಾರೆ. ಆದ್ರೆ ರಾಜಣ್ಣ ಸಭೆ ಮಾಡಿದ್ ಹೌದು ಅಂತ ಹೇಳ್ತಿದ್ದಾರೆ. ಇಫ್ ಇನ್ ಕೇಸ್ ಸಭೆ ಮಾಡಿದ್ ಹೌದು ಅಂತಂದ್ರೆ ಇದು ಒಂದ್ ರೀತಿ ಸೂಪರ್ ಸಿಎಂ ರೀತಿ ಕೆಲಸ ಮಾಡಿದ ಹಾಗಾಗಿಲ್ವಾ? ರಣದೀಪ್ ಸಿಂಗ್ ಸುರ್ಜೇವಾಲಾ ಅವರು ತಮ್ಮ ವ್ಯಾಪ್ತಿಯನ್ನ ಮೀರಿ ಕೆಲಸ ಮಾಡ್ತಾ ಇರೋ ತರ ಕಾಣಿಸ್ತಿಲ್ವಾ ಅಂತ ಹೇಳಿ. ಮುಖ್ಯವಾಗಿರುವಂತದ್ದು ರಾಜ್ಯ ಕಾಂಗ್ರೆಸ್ ಉಸ್ತುವಾರಿ ರಣದೀಪ್ ಸಿಂಗ್ ಸುರ್ಜೇವಾಲಾ ಅವರು ಸಹಜವಾಗಿ ಕೂಡ ಅಧಿಕಾರಿಗಳ ಸಭೆ ನಡೆಸಿದ್ದಾರೆ ಅನ್ನುವಂಥ ಚರ್ಚೆ ಕಾಂಗ್ರೆಸ್ ಪಾಳ್ಯದಲ್ಲಿ ದೊಡ್ಡ ಮಟ್ಟದಲ್ಲಿ ಚರ್ಚೆಗೆ ಕಾರಣ ಆಗಿರುವಂಥದ್ದು. ಇದು ಎಲ್ಲೊಂದು ಕಡೆ ತಮ್ಮದೇ ಪಕ್ಷದ ಉಸ್ತುವಾರಿ ವಿರುದ್ಧ ಸಚಿವರು, ಶಾಸಕರು ಕೆರಳಿ ಕೆಂಡಾಮಂಡಲರಾಗಿದ್ದಾರೆ. ಈ ನಿಟ್ಟಿನಲ್ಲಿ ಹೈಕಮಾಂಡ್ಗೆ ದೂರು ಕೊಡುವಂತ ನಿಟ್ಟಿನಲ್ಲಿ ಕೂಡ ಎಲ್ಲರೂ ಕೂಡ ನಿಯೋಗಕ್ಕೆ ಸಜ್ಜಾಗ್ತಿದ್ದಾರೆ ಅನ್ನುವಂಥ ಮಾಹಿತಿ ಲಭ್ಯ ಆಗ್ತಿದೆ. ಒಂದು ಕೆಲವು ದಿನಗಳ ಹಿಂದಷ್ಟೇ ಕೂಡ ಶಾಸಕರ ಸಭೆ ನಡೆಸಿದ್ರು. 6 ದಿನಗಳ ಕಾಲ 100ಕ್ಕೂ ಹೆಚ್ಚು ಶಾಸಕರ ಸಭೆ ನಡೆಸಿದ್ರು. ಅವರ ಅಹವಾಲನ್ನು ಕೂಡ ಆರಿಸ್ತಕ್ಕಂಥ ಒಂದು ಪ್ರಯತ್ನ
ಪ್ರಯತ್ನ ಆಗಿತ್ತು. ಅದು ಕೂಡ ಸಿಎಂ ಸಿದ್ದರಾಮಯ್ಯರು ಶಾಸಕಾಂಗ ಪಕ್ಷದ ನಾಯಕರು ಸೊ ಅವ್ರನ್ನ ಪಕ್ಕಕ್ಕಿಟ್ಟು ಸಭೆ ನಡೆಸಿದ್ರು ಅನ್ನುವಂಥದ್ದು ಒಂದು ಹಂತದಲ್ಲಿ ಆಕ್ಷೇಪಕ್ಕೆ ಕಾರಣ ಆಯಿತು. ಮಗದೊಂದು ಹಂತದಲ್ಲಿ ಸಚಿವರ ಸಭೆ ನಡೆಸುವಂತಹ ಸಂದರ್ಭದಲ್ಲೂ ಕೂಡ ನೇರವಾಗಿ ಶಾಸಕರ ಒಂದು ಸಮಸ್ಯೆಗಳನ್ನ ಆಲಿಸುವಂತ ಪ್ರಯತ್ನದ ಭಾಗವಾಗಿ ಸಚಿವರಿಗೆ ಕ್ಲಾಸ್ ತೆಗೆದುಕೊಂಡ್ರು. ಖುದ್ದು ಸ್ಥಳದಲ್ಲೇ ದೂರವಾಣಿ ಕರೆ ಮಾಡಿ ಸಚಿವರಿಗೆ ಆ ಒಂದು ಆರೋಪಗಳ ದೂರುಗಳ ಸುರಿಮಳೆ ಸರಿಸಿದ್ರು ಅನ್ನುವಂಥದ್ದು ಕೂಡ ಅಲ್ಲಿ ಸಚಿವರ ಅಸಮಾಧಾನಕ್ಕೆ ಕಾರಣ ಆಗಿತ್ತು. ಮತ್ತೊಂದು ಹಂತದಲ್ಲಿ ಖುದ್ದು ಸುರ್ಜೇವಾಲಾ ಅವರೇ ಬೇರೆ ಬೇರೆ ಇಲಾಖೆಯ ಅಧಿಕಾರಿಗಳನ್ನ ಕರೆಸಿಕೊಂಡು ಸಭೆ ನಡೆಸಿದ್ರು ಅನ್ನುವಂಥ ಚರ್ಚೆಗಳು ದೊಡ್ಡ ಮಟ್ಟದಲ್ಲಿ ಆಗ್ತಿದೆ. ಇದು ಕಾನೂನು ಬಾಹಿರ ಮತ್ತೆ ಪ್ರಜಾಪ್ರಭುತ್ವಕ್ಕೆ ವಿರುದ್ಧವಾಗಿದ್ದು ಅನ್ನುವಂಥ ಆಕ್ಷೇಪ ಸಹಜವಾಗಿ ಸಚಿವರಲ್ಲಿ ಶಾಸಕರಲ್ಲಿ ವ್ಯಕ್ತ ಆಗ್ತಿರುವಂಥದ್ದು. ಒಂದು ರೀತಿ ಉಸ್ತುವಾರಿಗಳು ಸಂಘಟನೆ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಯಾವುದೇ ರೀತಿ ಸಭೆ ಮಾಡಬಹುದಾಗಿರುವಂಥದ್ದು ಶಾಸಕರ ಜೊತೆಗೆ, ಆದರೆ ಅಧಿಕಾರಿಗಳನ್ನ ಕರೆಸಿ ಮಾತನಾಡ್ತಕ್ಕಂಥದ್ದು ಸಭೆ ನಡೆಸುವಂಥದ್ದು ಎಷ್ಟು ಮಟ್ಟಿಗೆ ಸರಿ, ಇದು ಪ್ರಜಾಪ್ರಭುತ್ವಕ್ಕೆ ವಿರುದ್ಧವಾಗಿದ್ದು ಅನ್ನುವಂತಹ ಆಕ್ರೋಶವನ್ನು ಈಗಾಗಲೇ ಸಹಕಾರ ಸಚಿವರಾಗಿರುವಂತಹ KN ರಾಜಣ್ಣವರು ಬಹಿರಂಗವಾಗಿ ವ್ಯಕ್ತಪಡಿಸಿದ್ದಾರೆ. ತಮ್ಮದೇ ಪಕ್ಷದ ಉಸ್ತುವಾರಿ ವಿರುದ್ಧ ತೀವ್ರ ಆಕ್ರೋಶವನ್ನು ಕೂಡ ವ್ಯಕ್ತಪಡಿಸ್ತಾ ಇದ್ದಾರೆ. ಈ ಹಿನ್ನೆಲೆಯಲ್ಲಿ ಉಸ್ತುವಾರಿಗಳನ್ನ ನಡೆಯನ್ನು ಪ್ರಶ್ನಿಸಿ ಶಾಸಕರು ಸಚಿವರು ಎಲ್ಲರೂ ಕೂಡ ನೇರವಾಗಿ ಹೈಕಮಾಂಡ್ ನಾಯಕರಿಗೆ ದೂರು ಕೊಡುವಂತ ನಿಟ್ಟಿನಲ್ಲಿ ಮುಂದಾಗಿದ್ದಾರೆ ಅನ್ನುವಂಥ ಮಾಹಿತಿ ಲಭ್ಯ ಆಗ್ತಿದೆ. ಆಡದಷ್ಟು ಕೂಡಲೇ ಉಸ್ತುವಾರಿಗಳನ್ನ ವಾಪಸ್ ಕರೆಸಿಕೊಳ್ಬೇಕು, ಅವ್ರನ್ನ ಬದಲಾಯಿಸಬೇಕು ಅನ್ನುವಂಥ ನಿಟ್ಟಿನಲ್ಲಿ ಒತ್ತಾಯಿಸಲು ನಿಯೋಗ ಕೂಡ ದೆಹಲಿಗೆ ತೆರಳುತ್ತೆ ಅನ್ನುವಂಥದ್ದು ಕೂಡ ಈಗ ಕೇಳಿಬರ್ತಿದೆ. ಮಗದೊಂದು ಕಡೆ ಪತ್ರಕ್ಕೆ ಸಹಿ ಹಾಕುವ ಸಂಗ್ರಹದ ಮೂಲಕ ಅವರಿಗೆ ಅವ್ರನ್ನ ಬದಲಾವಣೆಗೆ ಒತ್ತಾಯ ಮಾಡುತ್ತೆ ಅನ್ನುವಂಥ ಮಾಹಿತಿಗಳು ಕೂಡ ಕೇಳಿಬರ್ತಿದೆ. ಹಾಗಾಗಿ ರಾಜ್ಯ ಕಾಂಗ್ರೆಸ್ನಲ್ಲಿ ಒಂದು ರೀತಿ ಸೂಪರ್ ಸಿಎಂ ಆಗಿ ಸುರ್ಜೇವಾಲಾ ಅವರು ವರ್ತಿಸುತ್ತಿದ್ದಾರೆ ಅನ್ನುವಂಥ ಆಕ್ರೋಶ ಅಸಮಾಧಾನ ಸಹಜವಾಗಿ ಕಾಂಗ್ರೆಸ್ ಅಲ್ಲಿ ವ್ಯಕ್ತ ಆಗ್ತಿದೆ. ಇದು ಸಿಎಂ ಸಿದ್ದರಾಮಯ್ಯರು ಈ ರೀತಿ ಆಗೋಕೆ ಸಾಧ್ಯ ಇಲ್ಲ, ಯಾಕಂದ್ರೆ ಈ ರೀತಿ ಮಾಡಕ್ ಬರೋದಿಲ್ಲ. ಆದ್ರೆ ಹಾಗೊಂದು ವೇಳೆ ಮಾಡು ಇಲ್ಲ ಮಾಡಿದ್ರೆ ಅದನ್ನ ತಿಳ್ಕೊಳ್ತೀನಿ ಅನ್ನುವಂತ ಸಮುಜಾಯಿಸಿ ಕೊಡ್ತಕ್ಕಂಥ ಒಂದು ಪ್ರಯತ್ನ ಮಾಡಿದ್ರೆ, ಅಂದ್ರೆ ಆಗ್ತಕ್ಕಂಥ ಡ್ಯಾಮೇಜ್ಗಳನ್ನ ಅದನ್ನ ಕಂಟ್ರೋಲ್ ಮಾಡ್ತಕ್ಕಂಥ ಒಂದು ಪ್ರಯತ್ನಕ್ಕೆ ಸಿಎಂ ಸಿದ್ದರಾಮಯ್ಯರು ಮುಂದಾಗಿದ್ದಂತೆ ಕಾಣಿಸ್ತದೆ. ಆದ್ರೆ ಸಹಕಾರ ಇಲಾಖೆ ಅಧಿಕಾರಿಗಳನ್ನ ಸಭೆಗೆ ಆಹ್ವಾನಿಸಿದ್ರು ಅನ್ನುವಂಥ ಸುಳಿವನ್ನ ಅರಿತಿರುವಂತಹ KN ರಾಜಣ್ಣವರು ಉಸ್ತುವಾರಿಗಳ ವಿರುದ್ಧ ತೀವ್ರ ಆಕ್ರೋಶವನ್ನು ವ್ಯಕ್ತಪಡಿಸ್ತಾರೆ. ಈ ನಿಟ್ಟಿನಲ್ಲಿ ಸಿಎಂ ಸಿದ್ದರಾಮಯ್ಯ ಅವರ ಜೊತೆ ಕೂಡ ಚರ್ಚೆ ನಡೆಸಿದ್ದಾರೆ ಅನ್ನುವಂಥ ಮಾತುಗಳು ಕೇಳಿಬರ್ತಿದ್ವಿ. ಸಹಕಾರ ಸಚಿವರು ಅಷ್ಟೇ ಅಲ್ಲ, ಬೇರೆ ಬೇರೆ ಸಚಿವರು ಕೂಡ ಸುರ್ಜೇವಾಲಾ ಅವರ ನಡೆ ವಿಚಾರಕ್ಕೆ ಸಂಬಂಧಪಟ್ಟಂಗೆ ತೀವ್ರ ಆಕ್ರೋಶವನ್ನು ಸಿಎಂ ಸಿದ್ದರಾಮಯ್ಯ ಅವರ ಮುಂದೆ ವ್ಯಕ್ತಪಡಿಸಿದ್ದಾರೆ ಅನ್ನುವಂಥ ಮಾಹಿತಿ ಲಭ್ಯ ಆಗಿರುವಂಥದ್ದು. ಅಂತಿಮವಾಗಿ ಕೂಡ ಸುರ್ಜೇವಾಲಾ ವಿರುದ್ಧ ದೂರನ್ನು ಕೊಡುವಂತ ನಿಟ್ಟಿನಲ್ಲಿ ಎಲ್ಲರೂ ಮುಂದಾಗಿದ್ದಾರೆ ಅನ್ನುವಂಥದ್ದು ಕೂಡ ಈಗ ಕೇಳಿಬರ್ತಿದೆ. ವಿದ್ಯಾಶ್ರೀ, ಥ್ಯಾಂಕ್ ಯು ಹರೀಶ್, ತಮ್ಮೆಲ್ಲ ಡೀಟೇಲ್ಸ್ಗೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.